ಇದನ್ನು ರಾಜಕಾರಣಿಗಳು ಅರ್ಥ ಮಾಡ್ಬೇಕಾಗಿದೆ. ಇವ್ರು ಹೇಳಿದಂಥ ಲ್ಯಾಂಡ್ ಮಾಫಿಯಾ ಅಥವಾ ಹೇಳೋರು ಯಾರು ದುಡ್ಡನ್ನು ಯಾರಿಗೆ ಪಾರ್ಟಿ ಫಂಡ್ ಕೊಡ್ತಾರ ಅದು ಅವ್ರಿಗೆ ಗೊತ್ತಿಲ್ಲ ಮುಗ್ಧರಲ್ಲ ನಮ್ಮ ಸಿದ್ದರಾಮಯ್ಯ. ಆ ಒಂದು 14 ನಿವೇಶನ ರೇಟ್ 56 ಕೋಟಿ ಇರಲಿ 50 ಕೋಟಿ ಇರಲಿ ಆಯ್ತಿಲ್ಲ ಅಂತಲ್ಲ. ಅದರ ಮೂಲ ರೇಟ್ ಎಷ್ಟಿದಪ್ಪ ಅಂದ್ರೆ ಕೇವಲ 3,24,000 ಕಿಮ್ಮತ್ತು ತೊಗೊಂಡಿದ್ರು. ಅದಕ್ಕೆ ಅದ್ರ ಬದಲಾಗಿ ಇಷ್ಟು ಮಾಡ್ಕೊಂಡ್ರು. ಹೀಗೆ ಇದನ್ನ ಆಧಾರ ಇಟ್ಕೊಂಡು ನೀವು ತಿಂದಿರಲ್ಲ ನಾವೇ ತಿನ್ನಬಾರ್ದು ಅಂತೇಳಿ ಇಲ್ಲಿ ಉದ್ಯಮಿಗಳಾಗಿರ್ಬೋದು, ಎಸ್ಟೇಟ್ ಉದ್ಯಮಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ಇವರೆಲ್ಲ ಕೂಡ 1,094 ನಿವೇಶನಗಳನ್ನು ಹೊಡ್ತಾರೆ ಅವರು ಬೇರೆಗಳು. ಅದಂತರ ನಮ್ಮ ಕನ್ನಡ ಗಾದಿ ಮಾಡ್ತಾರಲ್ಲ, ಏನೋ ಆಯ್ತು ಅದು ಹೇಳ್ಬಾರ್ದು ನೋಡೋಣ. ಹಂಗೆ ಯಾರ್ದೋ ಹೆಸರ ಯಾರ್ದೋ ಇದು ಅನ್ನುವಂಗ ಇವ್ರು ತಪ್ಪು ಮಾಡಿಸಿದ್ರು. ಇಷ್ಟೆಲ್ಲ ಮಂದಿ ಹೊಡ್ಕೊತಾರೆ ಬಿಡೋಣ. 14 ನಿವೇಶನ ಇಲ್ಲ, 1,094 ನಿವೇಶನಗಳು. ಇದಕ್ಕೆಲ್ಲ ಕೇವಲ ನಮ್ಮ ಸಿದ್ದರಾಮಯ್ಯ ಕಾರಣ ಅಂತಲ್ಲ, ಇಂಥ ರಾಜಕಾರಣ ಅನೇಕರ ಕಾರಣ. ಇವರು ತಪ್ಪು ಮಾಡೋದ್ರಿಂದ ಇವತ್ತು ನೋಡಿ ಅದಾನಿ ಅಂತ ದೊಡ್ಡ ಟೈಕೋನ್ ಅಥವಾ ಶಬ್ದ ಇಲ್ಲ, ಡ್ರಾಗಾವ್ ಮಾಡಬೇಕಲ್ಲ, ಆನೆ ಅಪ್ಪ ಅನ್ನೋದು ಅನಾಕೊಂಡ ಅಂತ ಆರ್ಥಿಕ ಒಬ್ಬ ವ್ಯಕ್ತಿ ಬಂದು ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಇವತ್ತು ದಿವಾಳಿ ಮಾಡ್ತಾ ಇದ್ದಾರೆ ಕೇವಲ ಒಂದು ಪಾರ್ಟಿ ಫಂಡ್ ಸಲುವಾಗಿ. ಇವತ್ತಿನ ಭಾಳ ಎಚ್ಚರಿಕೆದಾಗಿ ಮಾತಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅಂತವರು, ಮೋದಿ ಅಂತವರು ತಾವು ರಾಜಕೀಯವಾಗಿ ಗೆಲ್ಲುವ ಸಲುವಾಗಿ ಯಾರಾದ್ರೂ ಸಹಾಯ ಪಡ್ಕೊಂಡ ಇವತ್ತು 50-52 ಕೋಟಿ ರೂಪಾಯಿ ಆಸ್ತಿ ಮಾಡ್ರು ಸಿದ್ದರಾಮಯ್ಯನವರು. ಅವ್ರ ರೆಕಾರ್ಡ್ ಪ್ರಕಾರ ADR ರೆಕಾರ್ಡ್ ಪ್ರಕಾರ ಅಷ್ಟು ದುಡ್ಡು ಮಾಡೋ ಅವಶ್ಯಕತೆ ಇತ್ತ ಅಂದಾಗ ಸಹಜವಾಗಿ ಇವತ್ತು ಎಲೆಕ್ಷನ್ ನೋಡಿದಾಗ, ದುಡ್ಡು ಹಂಚೋದು ನೋಡಿದಾಗ, ಮತ್ತೆ ನೋಡಿದಾಗ ಅವಶ್ಯಕತೆ ಇವತ್ತು ದುಡ್ಡು ಹಾಕಿ ದುಡ್ಡು ತಿಳಿ ಕೇಂದ್ರ ಆಗಿತ್ತು ಇದು ರಾಜಕಾರಣ ಅಂತೇಳಿ ಸಹಜವಾಗಿ ಯಾರಿಗಾದ್ರೂ ಹೊಳಿಸ್ತದೆ. ಹೀಗಾಗಿ ಬರೀ ಒಂದು 14 ನಿವೇಶನ ಸಲುವಾಗಿ ಎಷ್ಟು ಮಂದಿ ಚುರುಕಲ್ಲಿ ಹೋಗ್ಬಿಟ್ಟಿರಪ್ಪ ಅಂತಂದ್ರೆ 1,094 ನಿವೇಶನ. ಇದರ ರಾಜಕಾರಣಿಗಳದಾರ, ಅಧಿಕಾರಿಗಳದಾರ, ರಿಯಲ್ ಎಸ್ಟೇಟ್ ಮಂದಿ ಇದ್ದಾರೆ, ಎಲ್ಲರೂ ಕೂಡ ಹೋಗ್ತಾರೆ. ಯಾರು ನಾವು ಇನ್ನೂ ಗಾಡಿ ಬಂದಿಲ್ಲ, ಯಾರ್ದೋ ಅಂದ್ರೆ ಎಲ್ಲವೂ ಜಾತ್ರೆ ಯಾರು ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಹಿಂಗಾಗಿಬಿಡೋದು. ಅದಕ್ಕೆ ಇವತ್ತೆಲ್ಲ ಕೂಡ ಸಿದ್ದರಾಮಯ್ಯ ಒಂದು ಕುತ್ತಿಗೆಗಾಡುವಂಥ ಪ್ರಸಂಗ ಬಂದ್ರೆ ಇಡೀ ಅಂತ ಜಬರ್ದಸ್ತಾಗಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡಿ ಹೆಂಗಾದ್ರೂ ಮಾಡಿ ಮಾಡಿ ಸಿದ್ದರಾಮಯ್ಯ ಹೆಸರು ಕೆಡಿಸ್ಬೇಕು ಅಂದ್ರೆ ರಾಜಕೀಯವಾಗಿ ಅವ್ರನ್ನ ಹನನ ಮಾಡಬೇಕು ಅನ್ನೋದು ಇದನ್ನಿರುವಂಥ ಉದ್ದೇಶ. ಅವ್ರಿಗೂ ಏನಪ್ಪ ಇಡೀ ಮೋದಿ ಅವ್ರು ಬೇಡ ಅಂದ್ರೆ ಮನೆಗೆ ಹೋಗ್ಬಿಡ್ತಾರೆ ಅಷ್ಟ. ಈಗ ಮೋದಿ ಅವ್ರಿಗೆ